ಹಾಯ್, ಎಲ್ರಿಗೂ ನಮಸ್ಕಾರ. ಈ ಪ್ಲಾಂಟರ್ ಫೇಶಿಯೈಟಿಸ್ ಅಂತ ಹೇಳಿದ್ರೆ ನಮ್ಮ ಪಾದದಲ್ಲಿ ಪ್ಲಾಂಟರ್ ಫೇಶಿ ಅಂತ ಇರುತ್ತೆ, ಆಯ್ತಾ. ಸೊ ಅದು ಮೇನ್ ಆಗಿ ಇನ್ಫ್ಲಮೇಷನ್ ಆಗುವಂಥದ್ದು. ಇದು ನಾರ್ಮಲಿ ಇದು ಥ್ರೋಟ್ ಓವರ್ ನೈಟ್ ಒಂದು ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ರು ಕೂಡಲೇ ಅವರಿಗೆ ಪಾದ ನೆಲದ ಮೇಲೆ ಊರ್ಲಿಕ್ಕೆ ಆಗುದಿಲ್ಲ, ಅಷ್ಟು ತುಂಬಾ ಸಿವಿಯರ್ ಪೇನ್ ಇರುತ್ತೆ, ಆಯ್ತಾ. ಇದು ಪ್ಲಾಂಟರ್ ಫೇಶಿಯೈಟಿಸ್ ಯಾಕೆ ಆಗುತ್ತಪ್ಪ ಅಂತ ಹೇಳಿದ್ರೆ ಹಲವಾರು ಕಾರಣಗಳಿದೆ. ಒಂದನೇದಾಗಿ ಅವರಿಗೆ ಥೈರಾಯ್ಡ್ ತೊಂದರೆ ಇದ್ದಿರೋಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಡಯಾಬಿಟಿಕ್ ಇದ್ದಿರ್ಬೋದು, ಇಲ್ಲ ಅವರು ತುಂಬಾ ಜಾಸ್ತಿ ಸ್ಟೆಪ್ಸ್ ಎಲ್ಲ ಹತ್ತಿ ಇಳಿಯುವಂತ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವರು ಹಾರ್ಡ್ ರಫ್ ಸರ್ಫೇಸ್ ಅಲ್ಲಿ ಜಾಸ್ತಿ ನಡೆಯೋದಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಫುಟ್ವೇರ್ ಅವ್ರು ಯೂಸ್ ಮಾಡುವಂತ ಸ್ಲಿಪ್ಪರ್ಸ್ ಏನಿರ್ತಾವಲ್ಲ ಸ್ವಲ್ಪ ಹಾರ್ಡ್ ಸೋಲ್ ಹಾರ್ಡ್ ಇರ್ಬೋದು. ಇದೆಲ್ಲ ಬೇರೆ ಕಾರಣಗಳು ಪ್ಲಾಂಟರ್ ಫೇಶಿಯೈಟಿಸ್, ಆಯ್ತಾ. ಈ ಪ್ಲಾಂಟರ್ ಫೇಶಿಯೈಟಿಸ್ ಅಂತ ಒಂದ್ ವೇಳೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ತರದ ಟ್ರೀಟ್ಮೆಂಟ್ಗಳು ಇದ್ದಾವೆ, ಆಯ್ತಾ. ನೀವು ಮನೆಯಲ್ಲೇ ಮಾಡುವಂತ ಕೆಲವೊಂದು ಟ್ರೀಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೆಳಿಗ್ಗೆ ಎದ್ದು ಕೂಡಲೇ ಸ್ವಲ್ಪ ಕಾಲನ್ನ ಅದರಲ್ಲಿ ಇಟ್ಟು ಒಂದು 2 ನಿಮಿಷ ಇಟ್ಟು ಆಮೇಲೆ ನಂತರ ನಿಮ್ಮ ಆಕ್ಟಿವಿಟೀಸ್ ಅನ್ನು ಶುರು ಮಾಡುವಂಥದ್ದು. ಹಾಗೆ ಬೆಳಿಗ್ಗೆ ಮತ್ತು ರಾತ್ರಿ 2 ಹೊತ್ತು ನೀವು ಫಾಲೋ ಮಾಡ್ಬೋದು. ಅದ್ರ ಜೊತೆ ನಮ್ಮ ಕೆಲವೊಂದು ಮೆಡಿಸಿನ್ ಸಪ್ಲಿಮೆಂಟ್ ಎಲ್ಲ ಇದ್ದಾವೆ, ಆಯ್ತಾ. ಅದರಿಂದ ಆ ನೋವು ಅನ್ನೋದು ನಿಮಗೆ ಕಡಿಮೆ ಆಗುತ್ತೆ. ಕೆಲವೊಬ್ಬರಿಗೆ ಅದರಿಂದ ನೋವು ಅಷ್ಟು ಕಡಿಮೆ ಆಗುದಿಲ್ಲ. ಹಾಗೆ ಜೊತೆಗೆ ನಮ್ಮ ಫುಟ್ವೇರ್ ಅನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಸ್ವಲ್ಪ ಸಾಫ್ಟ್ ಸೋಲ್ ಇರುವಂತ ಸ್ಲಿಪ್ಪರ್ಸ್ ಅನ್ನ ಅವ್ರು ಯೂಸ್ ಮಾಡಬೇಕು, ಆಯ್ತಾ. ಅದಲ್ಲದೆ ಮೇಲೆ ಕೆಳಗೆ ಎಲ್ಲ ಸ್ಟೆಪ್ಸ್ ಅಲ್ಲೆಲ್ಲ ಹತ್ತಿ ಇಳಿಯೋದೆಲ್ಲ ಜಾಸ್ತಿ ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಹಾಗೆ ಹೊರಗಡೆ ಜಾಸ್ತಿ ಕಲ್ಲುಗಳ ಮೇಲೆಲ್ಲ ಬರಿಗಾಲಲ್ಲಿ ನಡೆಯುವಂಥದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಇದಲ್ಲದೆ ಕೆಲವೊಬ್ಬರಿಗೆ ಇದೆಲ್ಲದೂ ಫಾಲೋ ಮಾಡಿನೂ ಕೂಡ ನೋವು ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಅದೇ ಪಾದಕ್ಕೆ ನಮಗೆ ಇಂಟ್ರಲೀಸ್ನಲ್ ಇಂಜೆಕ್ಷನ್ ಕೊಡೋದು ಬರುತ್ತೆ. ಅದು PRP ಇಂಜೆಕ್ಷನ್ ಆಗಿರ್ಬೋದು, ಕಾರ್ಟಿಕೋಸ್ಟೆರಾಯ್ಡ್ ಇಂಜೆಕ್ಷನ್ ಆಗಿರ್ಬೋದು. ಇದೆಲ್ಲ ಕೊಡೋದ್ರಿಂದ ಅವರಿಗೆ ಆಲ್ಮೋಸ್ಟ್ ರಿಲೀಫ್ ಮಾಡ್ಬೋದು, ಆಯ್ತಾ. ಇದಿಷ್ಟು ಪ್ಲಾಂಟರ್ ಫೇಶಿಯೈಟಿಸ್ ಬಗ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್.